ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬದನೆಕಾಯಿಂದ ಎಣ್ಗಾಯಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನಿವತ್ತು ರೊಟ್ಟಿ ಜೊತೆಗೆ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ, ಪೂರಿಗೆ, ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ಜೋಳದ ರೊಟ್ಟಿಗಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಾಗಿದೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು 8ರಿಂದ 10 ಬದನೆಕಾಯಿನ ಈ ರೀತಿ 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಳ ಆಗಿರುತ್ತೆ ನೋಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು. ನೀರಲ್ಲಿ ನೆನೆಸಿಟ್ಕೋಬೇಕು, ಇಲ್ಲಾಂದರೆ ಫುಲ್ ಕಪ್ಪಾಗ್ಬಿಡುತ್ತೆ. ಅದರಿಂದ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಇದೊಂದು ಸೈಡಲ್ಲಿ ಇಟ್ಕೊಂಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸಣ್ಣದು 4 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿನಾದರೂ ಆಗ್ಬೋದು ಅಥವಾ ಕೊಬ್ಬರಿ ತುರಿನಾದರೂ ಆಗ್ಬೋದು. ಅದ್ರ ಜೊತೆಗೆ ನಾನು ಒಂದು ಇಡಿಯಷ್ಟು ಕಡಲೆ ಬೀಜನ ಹುರಿದು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಎಳ್ಳು ತುಂಬ ರುಚಿ ಇರುತ್ತೆ ಅಂತ ಸೇರಿಸ್ಕೊತೀನಿ ಅಷ್ಟೇ. ನಿಮ್ಗೆ ಬೇಕಂದರೆ ಸೇರಿಸ್ಕೋಬೋದು, ಆಪ್ಷನಲ್ ಅದು, ಕಡಲೆ ಬೀಜ ಹಾಕಿರ್ತೀವಲ್ಲ ಅದರಿಂದ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಚೂರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ನಾನು 1.5 ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ, ಮಸಾಲೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಮತ್ತು ನೀವು ಎಷ್ಟು ಗ್ರೇವಿ ಮಾಡ್ಕೋತೀರಾ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗಲೇ ನಾನು ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಮಸಾಲೆಗೆ ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಇಷ್ಟು ಗಟ್ಟಿ ಇದ್ದರೆ ಸಾಕು. ನಾವು ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತಲ್ಲ ಬದನೆಕಾಯಿಗೆ, ಅದರಿಂದ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ. ಇಷ್ಟು ಗಟ್ಟಿಗೆ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನೊಂದು ಸೈಡಲ್ಲಿ ಇಟ್ಕೊಂಡು ಬದನೆಕಾಯಿ ನೆನೆಸಿಟ್ಕೊಂಡಿದ್ದೀನಲ್ವ, ಇದು ತೊಗೊಂಡು ಈ ನೀರಿನ ಅಂಶ ಏನಿರುತ್ತೆ ಬದನೆಕಾಯಿನ ಅದನ್ನ ಚೆನ್ನಾಗಿ ಕೈಯಲ್ಲಿ ಹಿಂಡ್ಕೊಂಡು ಒಂದೊಂದೇ ಬದನೆಕಾಯಿನ ಸಪ್ರೇಟ್ ಮಾಡ್ಕೊತೀನಿ ನೋಡಿ. ನೀರಿಂದ ಹಿಂಡ್ಬಿಟ್ಟು ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಒಂದು ತಟ್ಟೆಗೆ. ಅದರಲ್ಲಿ ನೀರಿದ್ದರೆ ಮಸಾಲೆನ ತುಂಬಿಸೋದು ಕಷ್ಟ ಆಗುತ್ತೆ, ಅದರಿಂದ ಎಲ್ಲ ಬದನೆಕಾಯಿನೂ ನಾನು ನೀರು ಹಿಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ. ಇವಾಗ ನಾನು ಇದು ಒಂದೊಂದೇ ಬದನೆಕಾಯಿಗಳನ್ನ ತೊಗೊಂಡು ಈ ಏನು 4 ಹೋಳು ಮಾಡಿದ್ದೀನಿ ಬದನೆಕಾಯಿ, ಇದ್ರೊಳಗಡೆಗೆ ನಾನು ಮಸಾಲೆನ ತುಂಬಿಡ್ತಾ ಇದ್ದೀನಿ. ನೀಟಾಗಿ ಈ ಥರ ತುಂಬಿ ಇಡಬೇಕು. ಆವಾಗ ರುಚಿ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಸಾಲೆ ಎಲ್ಲ ಅದಕ್ಕೆ ಸ್ಟಫಿಂಗ್ ಮಾಡಿ ಬೇಯಿಸಿದ್ರೆ. ಇವಾಗ ಇನ್ನೂ ಇಷ್ಟು ಮಸಾಲೆ ಇದೆ ಅಲ್ವಾ, ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದರೆ ಸೇರಿಸ್ಕೋಬೋದು. ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೆ ನಾನು ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಉದ್ದಕ್ಕಾದ್ರೂ ಕಟ್ ಮಾಡ್ಕೋಬೋದು, ಸಣ್ಣಗಾದ್ರೂ ಕಟ್ ಮಾಡ್ಕೋಬೋದು. ಈರುಳ್ಳಿ ಏನದು ಈ ಥರನೇ ಕಟ್ ಮಾಡಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾನು ಇವಾಗ ಒಂದೊಂದೇ ಬದನೆಕಾಯಿನ ತೆಗೆದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀಟಾಗಿ ಇಟ್ಬಿಡೋದು ಎಲ್ಲ ಕಡೆನೂ. ಬದನೆಕಾಯಿ ಒಂದ್ರ ಮೇಲೆ ಒಂದು ಇಡೋದು ಬೇಡ, ಜಾಸ್ತಿ ಇದ್ದರೆ ಇಡ್ಬೋದು. ಈ ರೀತಿಯಾಗಿ ಒಂದೊಂದೇ ಒಂದ್ರ ಪಕ್ಕದಲ್ಲಿ ಒಂದು ಇಟ್ಬಿಟ್ಟು ಮಸಾಲೆ ಏನು ಮಿಕ್ಕಿತ್ತು ಈ ಮಸಾಲೆನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಗಟ್ಟಿನೇ ಇರಲಿ. ಈಗ ಉಪ್ಪೆಲ್ಲ ಏನು ಸೇರಿಸೋದು ಬೇಡ, ನಾನು ಮಸಾಲೆಗೇನು ಉಪ್ಪು ಹಾಕ್ಕೊಂಡಿದ್ದೀನಲ್ವಾ. ಇದಾದಮೇಲೆ ನಾನು ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ನೋಡಿ. ಒಂದು ಕುಕ್ ಕೂಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ ಮಸಾಲೆ. ಇದು ಎಣ್ಣೆಗಾಯಿ ತುಂಬಾ ಚೆನ್ನಾಗಾಗಿದೆ. ನಿಮ್ಗೆ ಇನ್ನೂ ಎಣ್ಣೆ ಬೇಕು ಅನಿಸಿದ್ರೆ ಎಣ್ಣೆ ಹಾಕೋಬೋದು. ಒಗ್ಗರಣೆ ಹಾಕೋಗ್ಲೇ ಇನ್ನೂ ಸ್ವಲ್ಪ ಎಣ್ಣೆ ನಿಮ್ಗೆ ಬೇಕನ್ಸಿದ್ರೆ ಸೇರಿಸ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಅಡುಗೆಗೆಲ್ಲ ಎಣ್ಣೆನ, ಅದರಿಂದ ಈ ಥರ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದಲ್ವ ಕಡಿಮೆ ಎಣ್ಣೆ ತಿಂದಷ್ಟು. ಅದರಿಂದ ತುಂಬಾ ಚೆನ್ನಾಗಾಗಿದೆ ಗೊಜ್ಜು ಮಾತ್ರ. ಎಣ್ಣೆಗಾಯಿ ಗೊಜ್ಜು ತುಂಬಾ ರುಚಿಯಾಗಿದೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.